ಕಲುಷಿತ ನೀರು ಸೇವಿಸಿ 400 ಜನರಿಗೆ ಅನಾರೋಗ್ಯ. ಊರಿನ ಜನರೇ ಹಾಸಿಗೆ ಹಿಡಿದು ನರಳಾಟವನ್ನ ಮಾಡಿದ್ದಾರೆ. ಚರ್ಮದ ಕಾಯಿಲೆ, ಜ್ವರ, ಕೆಮ್ಮು, ನೆಗಡಿಯಿಂದ ನರಳಾಡಿರುವಂಥದ್ದು ಜನ. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ಭೀಮನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಊರಿನ ಜನರೇ ಅನಾರೋಗ್ಯಕ್ಕೀಡಾಗಿದ್ದಾರೆ. ಚರ್ಮದ ಕಾಯಿಲೆ, ಜ್ವರ, ಕೆಮ್ಮು, ನೆಗಡಿಯಿಂದ ನರಳಾಡುವಂಥ ಪರಿಸ್ಥಿತಿ. 20 ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಗ್ರಾಮಸ್ಥರು. ಇಡೀ ಊರಿಗೂರೇ, ಯಾವುದೋ ಒಂದು ಕುಟುಂಬನೋ ಅಥವಾ ಯಾರೋ ಒಂದು 10-15 ಜನ ಅಲ್ಲ, ಇಡೀ ಊರಿಗೂರಿಗೆ ಸಮಸ್ಯೆ ಎದುರಾಗಿದೆ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ರಜೆಯಲ್ಲಿದ್ದೀವಿ ಅಂತ ಉತ್ತರ ಅಂತ, ಸೋಮವಾರ ಬರ್ತೀವಿ ಅಂತ ತಾಲೂಕು ವೈದ್ಯಾಧಿಕಾರಿ ಹೇಮಾ ಉತ್ತರವನ್ನ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ತಿಳಿಸಿದ್ರು, ನೋ ಯೂಸ್. ಆರೋಗ್ಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಕಲುಷಿತ ನೀರನ್ನ ಸೇವಿಸ್ಬಿಟ್ಟು ಹಿಂಗಾಗಿರೋದು. ಒಂದು ಬೇಸಿಕ್ ನೀಡು, ಅದು ಒಳ್ಳೆ ನೀರನ್ನ ಕೊಡಬೇಕಾಗಿರುವಂಥದ್ದು, ಅದು ಕೂಡ ಅಲ್ಲಿನ ಜನಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ಇನ್ಯಾವ ಲೆವೆಲ್ಗೆ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಧಿಕಾರಿಗಳು, ಅಲ್ಲಿರುವಂಥ ವೈದ್ಯರು ಲೆಕ್ಕ ಹಾಕೊಳ್ಳಿ. ಸುಮಾರು 400ಕ್ಕೂ ಹೆಚ್ಚು ಜನ ಇರುವಂತ ಒಂದು ಗ್ರಾಮ ಅದು. ಗೌರಿಬಿದನೂರು ತಾಲೂಕಿನ ಭೀಮನಹಳ್ಳಿ ಗ್ರಾಮದ ಜನರ ನರಳಾಟ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಕಲುಷಿತ ನೀರು ಸೇವನೆಯಿಂದ ಇಡೀ ಗ್ರಾಮದಲ್ಲಿ ಸುಮಾರು 400ಕ್ಕೂ ಅಧಿಕ ಜನರಿಗೆ ವಿವಿಧ ರೀತಿಯಾದಂತಹ ಅನಾರೋಗ್ಯದಿಂದ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥದ್ದು. ಸುಮಾರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ, ಗೌರಿಬಿದನೂರು ತಾಲೂಕು ಆಸ್ಪತ್ರೆ ಸೇರಿದಂತೆ ಬೆಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು 400ಕ್ಕೂ ಅಧಿಕ ಜನ ಗ್ರಾಮಸ್ಥರು, ಒಂದೇ ಒಂದು ಗ್ರಾಮಸ್ಥರು ಈ ಒಂದು ಸಮಸ್ಯೆಯಿಂದ ಪರದಾಡ್ತಾ ಇರುವಂಥದ್ದು. ಇದು ಮುಖ್ಯವಾಗಿ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಗೌರಿಬಿದನೂರು ತಾಲೂಕಿನ ಭೀಮನಹಳ್ಳಿ ಎಂಬ ಗ್ರಾಮದಲ್ಲಿ ಇರುವಂತಹ ದೃಶ್ಯಗಳೀಗ ಒಂದು ದೇವಸ್ಥಾನ ಕೆಳಗಡೆ ಈಗ ವೈದ್ಯಾಧಿಕಾರಿಗಳು ಬಂದು ಗ್ರಾಮಸ್ಥರ ಆರೋಗ್ಯವನ್ನ ಇಲ್ಲಿ ತಪಾಸಣೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕಾಣ್ತಾ ಇರಬಹುದು. ಯಾಕೆಂದ್ರೆ ಕಳೆದ 20 ದಿನಗಳಿಂದಲೂ ಸಹ ಅನಾರೋಗ್ಯ ಸಮಸ್ಯೆಯಿಂದ ಇಡೀ ಗ್ರಾಮಸ್ಥರು ಈ ಒಂದು ಅನಾರೋಗ್ಯ ಸಮಸ್ಯೆಗೆ ಒಳಗಾಗ್ತಾ ಇರುವಂತದ್ದು. ಈ ವಿಚಾರವನ್ನ ಈಗಾಗಲೇ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದ್ರು. ಸಾಕಷ್ಟು ರೀತಿಯಾದಂತಹ ನಿರ್ಲಕ್ಷ್ಯ ಆರೋಪವನ್ನ ಇಲ್ಲಿ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಜೊತೆಗೆ ಗ್ರಾಮದಲ್ಲಿ ಸ್ವಚ್ಛತೆ ಮರೆಮಾಚಿಕೆ ಆಗಿದೆ. ಇನ್ನು ಗ್ರಾಮದಲ್ಲಿ ಒಂದು ನೀರಿನ ಸಮಸ್ಯೆ ಆಗಿದೆ ಅಂತ ಈಗಾಗಲೇ ಒಂದು ವಾಟರ್ ಮ್ಯಾನ್ ಗಮನಕ್ಕೂ ಸಹ ತರಲಾಗಿತ್ತು. ಜೊತೆಗೆ PDO ಗಮನಕ್ಕೂ ಸಹ ತಂದು ಗ್ರಾಮಸ್ಥರೆಲ್ಲ ಒಂದು ಅರ್ಜಿ ಸಲ್ಲಿಸಿ ಅದರಲ್ಲಿ ಗ್ರಾಮಸ್ಥರೆಲ್ಲ ಒಂದು ಸಹಿಯನ್ನ ಹಾಕಿ PDOಗೆ ಮಾಹಿತಿಯನ್ನ ತಲುಪಿಸಿಕೊಟ್ರು ಸಹ ಅವರು ಗ್ರಾಮದಲ್ಲಿ ಒಂದು ಸಮಸ್ಯೆಯನ್ನ ಬಗೆಹರಿಸಲು ವಿಫಲರಾಗಿದ್ದಾರೆ. ಇದೇ ಒಂದು ಕಾರಣದಿಂದ ಈಗ ಗ್ರಾಮದಲ್ಲಿ ಸಂಪೂರ್ಣವಾಗಿ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರುವಂಥದ್ದು. ಯಾಕಂದ್ರೆ ಒಂದು ಚರ್ಮದ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಒಂದು ಕೆಮ್ಮು ಆಗಿರ್ಬೋದು, ನೆಗಡಿ ಆಗಿರ್ಬೋದು, ಡೆಂಗ್ಯೂಸ್ ಆಗಿರ್ಬೋದು, ಹೀಗೆ ಸಾಕಷ್ಟು ರೀತಿಯಾದಂತಹ ವಿವಿಧ ಕಾಯಿಲೆಗಳಿಂದ ಇಲ್ಲಿ ಗ್ರಾಮಸ್ಥರು ಬಳಲ್ತಾ ಇರುವಂತದ್ದು. ಸದ್ಯ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಇದ್ದಂತೆ ಈಗ ಸ್ಥಳೀಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಈಗ ನಮ್ಮ ಜೊತೆಗೆ ಗ್ರಾಮಸ್ಥರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಏನಾಗ್ತಾ ಇದೆ, ಏನ್ ಸಮಸ್ಯೆ, ಯಾರಿಗೆಲ್ಲ ಅರ್ಜಿ ಸಲ್ಲಿಸಿದ್ರು ಎಂಬ ಮಾಹಿತಿಯನ್ನ ಕೇಳ್ತಾ ಹೋಗೋಣ. ಏನಾಗ್ತಾ ಇದೆ ಗ್ರಾಮದಲ್ಲಿ, ಏನ್ ಸಮಸ್ಯೆ? ಈಗ ಸರ್ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ವಿ ಒಂದು 20 ದಿವಸದಿಂದನೇ. ಅವರು ಇವಾಗ ಬಂದಿದ್ದಾರೆ, ಎಲ್ಲ ಇವಾಗ ರೆಡಿ ಮಾಡ್ತೀವಿ ಅಂತಾರೆ. ಹಳೆ ಬೋರ್ದೇನು ಸಮಸ್ಯೆ ಇರಲಿಲ್ಲ. ಈ ಹೊಸ ಬೋರ್ಡ್ ಕಲೆಕ್ಷನ್ ಕೊಟ್ಟಾಗಿಂದ ಸ್ವಲ್ಪ ಗಂಟ್ಲು, ಕೈಕಾಲು ನೋವು, ಮೈ ನೋವು, ಜ್ವರ ಬರ್ತಾ ಇರ್ತವೆ. ಎಷ್ಟು ದಿನದಿಂದ ಸಮಸ್ಯೆ ಆಗ್ತಾ ಇದೆ? ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಇದು ಭೀಮನಹಳ್ಳಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಅಂತೇಳಿ 20 ದಿನದಿಂದ ಇದು ನಡೀತಾ ಇದೆ. ಕುಡಿಯೋ ನೀರು ಮೊದಲು ಹಳೆ ಬೋರ್ನಿಂದ ಬರ್ತಾ ಇದ್ವು, ಹೊಸ ಬೋರ್ಗೆ ಇದು ಮಾಡಿದ್ರು. ಹೊಸ ಬೋರ್ನಲ್ಲಿ ನೀರು ಅಡ್ಜಸ್ಟ್ ಆಗಲಿಲ್ಲ. ಹಳೆ ಬೋರಿನ ಸಮಸ್ಯೆ ಏನು ಅಂತಂದರೆ ಅದು ಕೇಸಿಂಗ್ ಎಲ್ಲ ಹೋಗ್ಬಿಟ್ಟಿದೆ, ಅಲ್ಲಿ ಚರಂಡಿ ನೀರೆಲ್ಲ ಹೋಗ್ತವೆ. ಅದು ಪಂಚಾಯಿತಿ ಕಡೆಯಿಂದ ಯಾರೂ ಅದ್ರ ಬಗ್ಗೆ ಗಮನ ತಗೊಳ್ಳಿಲ್ಲ. ಅದಕ್ಕಾಗಿ ಊರಿನ ಗ್ರಾಮಸ್ಥರಿಗೆ ನೆಗಡಿ, ಕೆಮ್ಮು, ಜ್ವರ ಅಂಬೋದು ತುಂಬ ಜನಕ್ಕೆ ಆಗೋಗ್ಬಿಟ್ಟಿದೆ. ಏನೆಲ್ಲ ಸಮಸ್ಯೆ ಆಗ್ತದೆ ನಿಮಗೆ? ಸರ್ ಒಂದು ತಿಂಗಳಿಂದ ಅಷ್ಟೇ. ಗಂಟಲು ನೋವು, ಸ್ವಲ್ಪ ಜ್ವರ, ಮೈಕೈ ನೋವು. ಸರ್ ನಾನು ಒಂದು 25 ವರ್ಷ ಹಾಲನ್ನ ಪರ ಮಾಡಿದೆ. ಒಂದು ಮಾಸ್ಕ್ ಇಲ್ಲ, ಒಂದು ಏನಿಲ್ಲ ಆವಾಗಲಿಂದನು. ಸರ್ ಈ ಬೋರು ಆನ್ ಮಾಡಿದ್ದೆ, ಈ ನೀರು ಎತ್ತಿದ್ದೆ, ಗಂಟಲು ನೋವು, ಮೈಕೈ ನೋವು, ಡ್ಯಾಂಡ್ರಿಫು, ತಲೆ ಎಲ್ಲ ಕೂದಲು ಸ್ನಾನ ಮಾಡಿದೆ. ಬೇಡ ಸರ್ ನಮ್ಮ ಬಾಧೆ. ಈಗಲಾದರೂ ಗ್ರಾಮದಲ್ಲಿ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸ್ತಾರೋ ಇಲ್ವೋ ಕಾದು ನೋಡಬೇಕಾಗಿದೆ. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಅಲ್ಲಿ ಬೇಸಿಕ್ ನೀಡು, ಒಳ್ಳೆ ಕುಡಿಯುವ ನೀರನ್ನು, ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅನ್ನುವಂಥದ್ದು ಸರ್, ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ಇಲ್ಲಿ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಬೇಸಿಕ್ ನೀಡು, ಆ ಸಮಸ್ಯೆ ಎದುರಾಗಿದೆ. ಆದರೆ ಸ್ಪಂದಿಸಬೇಕಾದಂಥ ಅಧಿಕಾರಿಗಳು ಬದುಕಿದ್ದು ಸತ್ತಂತಿದಾರಲ್ಲ, ಯಾಕೆ ಅಂತ?
ಪೃಥ್ವಿ, ಖಂಡಿತವಾಗಿ. ಯಾಕಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಘಟನೆ ನಡೆದಿರೋದು ಎನ್ಬೋದು. ಯಾಕಂದ್ರೆ ಸುಮಾರು ಒಬ್ಬರಿಗಲ್ಲ ಇಬ್ಬರಿಗಲ್ಲ 400 ಜನಕ್ಕೂ ಅಧಿಕ ಜನರಿಗೆ ಇಂತಹ ಸಮಸ್ಯೆ ಬರ್ತಾ ಇದ್ರು, ಅನಾರೋಗ್ಯದಿಂದ ಬಳಲ್ತಾ ಇದ್ರು ಸಹ ಅಧಿಕಾರಿಗಳು ಒಂದು ರೀತಿಯಾದಂತಹ ನಿರ್ಲಕ್ಷ್ಯದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಮೊನ್ನೆ ಗೊತ್ತು ಎಂಬ ಉತ್ತರವನ್ನ ಸ್ಥಳೀಯವಾಗಿ ನ್ಯೂಸ್ 18 ನಲ್ಲಿ ವರದಿ ಮಾಡುವಾಗ ಅಧಿಕಾರಿಗಳು ಸಹ ಬಂದ ವೇಳೆ ಅವರು ಉತ್ತರ ನೀಡಿರುವಂತದ್ದು. ಆದ್ರೆ ಈ ಹಿಂದೆಯೇ ಒಂದು 20 ದಿನಗಳ ಹಿಂದೆ ಗ್ರಾಮಸ್ಥರು ಖುದ್ದಾಗಿ ಒಂದು ಮನವಿ ಪತ್ರವನ್ನು ಸಹ ಅಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದು ಸ್ವಚ್ಛತೆ ಮಾಡುವಂತೆ ಕೊಟ್ಟಿರುವಂತದ್ದು. ಜೊತೆಗೆ ಗ್ರಾಮದಲ್ಲಿ ಇರುವಂತಹ ವಾಟರ್ ಮ್ಯಾನ್ಗೂ ಸಹ ಇದು ಕಂಪ್ಲೀಟ್ ಒಂದು ಮಾಹಿತಿಯನ್ನು ಸಹ ಕೊಟ್ಟಿರ್ತಾರೆ. ಆದ್ರೆ ಇವರ ಒಂದು ರಾಜಕೀಯ ವೈಫಲ್ಯದಿಂದ ಈ ರೀತಿಯಾದಂತಹ ಘಟನೆಗಳು ಗ್ರಾಮದಲ್ಲಿ ಕಂಡು ಬರ್ತಾ ಇರುವಂತದ್ದು. ಖಂಡಿತವಾಗಿಯೂ ಒಂದು ಗ್ರಾಮದಲ್ಲಿ ಪ್ರತಿನಿತ್ಯವೂ ಸಹ ಇಂತಹ ಸಮಸ್ಯೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಒಂದು ರೀತಿ ಕುಡಿಯಲು ಮತ್ತು ಪಶು ಪಕ್ಷಿಗಳು ಸಹ ಒಂದು ಕುಡಿಯಲು ಯೋಗ್ಯವಿಲ್ಲದಂತಹ ನೀರನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ. ಜೊತೆಗೆ ಅವ್ರೇನಾದ್ರೂ ಸ್ನಾನ ಮಾಡಿದ್ರು ಸಹ ಒಂದು ಚರ್ಮದ ತುರಿಕೆ ಕಾಯಿಲೆ ಆಗಿರ್ಬೋದು, ಗಂಟಲು ನೋವು ಆಗಿರ್ಬೋದು, ಮೈಕೈ ನೋವು ಆಗಿರ್ಬೋದು, ಹೀಗೆ ಒಂದಲ್ಲ ಪ್ರತಿಯೊಬ್ಬರು ಸಹ ಒಂದು ಸುಮಾರು 400 ಜನ. ಕುಡಿಯೋ ನೀರಿಂದು ಕಲುಷಿತ ನೀರಾಗಿದೆಯಾ ಅಥವಾ ನೀರ್ ಅಡ್ಜಸ್ಟ್ ಆಗ್ತಿಲ್ವಾ? ನೀರ್ ಚೆನ್ನಾಗಿದೆ ಬಟ್ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತನಾ? ಖಂಡಿತವಾಗಿ. ಯಾಕೆಂದ್ರೆ ಇವಾಗ ಹಿಂದೆ ಇದ್ದಂತಹ ಹಳೆಯ ಒಂದು ಬೋರ್ವೆಲ್ ಕೆಟ್ಟು ನಿಂತಿರುತ್ತೆ, ಹೊಸದಾಗಿ ಒಂದು ಬೋರ್ವೆಲ್ ಹಾಕಿರ್ತಾರೆ, ಅದರಲ್ಲಿ ಒಂದು ಚರಂಡಿ ನೀರು ಮಿಕ್ಸ್ ಆಗಿ ಒಂದು ಕಲುಷಿತಗೊಂಡಿದೆ, ಇದರಿಂದ ನಮ್ಮ ಸಮಸ್ಯೆ ಆಗ್ತಾ ಇದೆ ಅಂತ ಒಂದು ಗ್ರಾಮಸ್ಥರು ದೂರು ಮಾಡಿರುವಂತದ್ದು. ಈ ದೂರನ್ನೇ ಈಗ ಅಧಿಕಾರಿಗಳ ಗಮನಕ್ಕೆ ತಂದುಕೊಟ್ರು ಸಹ ಯಾವುದೇ ಪ್ರಯೋಜನವಿಲ್ಲ ಅಂತ ಒಂದು ಹೇಳಿಕೆಗಳು ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಈಗ ಗ್ರಾಮಸ್ಥರು ಒಂದು ಸುದ್ದಿ ನೋಡ್ತಾ ಇದ್ದಂತೆ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡು ಸ್ಥಳದಲ್ಲಿ, ಅಂದ್ರೆ ಆ ಗ್ರಾಮದಲ್ಲಿ ಒಂದು ಅಧಿಕಾರಿಗಳು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಒಂದು ದೇವಸ್ಥಾನದ ಆವರಣದಲ್ಲಿ ಆರೋಗ್ಯ ಸಿಬ್ಬಂದಿ ಭೇಟಿ ಕೊಟ್ಟು, ಜೊತೆಗೆ ಗ್ರಾಮವೆಲ್ಲ ಒಂದು ಪರ್ಯಟನೆ ಮಾಡಿ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಒಂದು ಆರೋಗ್ಯದ ಸಮಸ್ಯೆಯನ್ನ ಬಗೆಹರಿಸಲು ಈಗ ವೈದ್ಯಾಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಪೃಥ್ವಿ, ಅಲ್ಲ, ಇಷ್ಟೆಲ್ಲ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಇದೇನು MLA ಗಮನಕ್ಕೆ ಬಂದಿಲ್ವಾ? ಸಾವಿರಾರು ಕೋಟಿ ಇರುವಂತ MLA ಅಲ್ಲಿರುವಂಥದ್ದು ಏನು ಒಂದು ಅದು ಸರಿಯಾಗುವಂತ ಸಂದರ್ಭದಲ್ಲಿವರೆಗೂನಾದ್ರೂ ಅಟ್ಲೀಸ್ಟ್ ಕುಡಿಯುವ ನೀರನ್ನ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಶಾಸಕರು? ಖಂಡಿತವಾಗಿ. ಯಾಕೆಂದ್ರೆ ಇದು ಅಧಿಕಾರಿಗಳ ಗಮನಕ್ಕೆ ತಂದ್ರು ಸಹ ಅವರೇ ಒಂದು ತಲೆ ಕೆಡಿಸ್ಕೊಂಡಿಲ್ಲ ಎಂಬ ಉತ್ತರವನ್ನ ಹೇಳ್ತಾ ಇರುವಂತದ್ದು. ಸದ್ಯ ಇದು ಶಾಸಕರ ಗಮನಕ್ಕೆ ಅಧಿಕಾರಿಗಳು ತಂದಿಲ್ಲ. ಜೊತೆಗೆ ಪ್ರತಿನಿತ್ಯವೂ ಸಹ ಒಂದು ಕಂಪ್ಲೇಂಟ್ ಅನ್ನ ಸಹ ಸ್ಥಳೀಯ ಅಲ್ಲಿರುವಂತ ಗ್ರಾಮಸ್ಥರು ಯಾರು ಸಂಪರ್ಕನೇ ಮಾಡಿಲ್ವಾ ಶಾಸಕರನ್ನ ಅಂತ? ಅವರು ಅಧಿಕಾರಿಗಳ ಗಮನಕ್ಕೆ ಮಾತ್ರ ತಂದಿದ್ದಾರೆ. ಜೊತೆಗೆ ಶಾಸಕರಿಗೆ ಅಲ್ಲಿ ಸ್ಥಳೀಯ ಮೆಂಬರ್ಗಳ ಮುಖಾಂತರ ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ರಾಜಕೀಯ ವೈಫಲ್ಯದಿಂದ ಅವರು ಶಾಸಕರ ಗಮನಕ್ಕೆ ತಂದಿಲ್ಲ. ಆದ್ರಿಂದ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಒಂದು ಮನವಿ ಪತ್ರವನ್ನ ಸಲ್ಲಿಸಿ ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಜೊತೆಗೆ ನಮ್ಗೆ ಕಂಪ್ಲೀಟ್ ಆಗಿ ಯಾವುದೇ ರೀತಿಯಾದಂತಹ ಇಂತಹ ಅಧಿಕಾರಿಗಳಿಂದ ಉಪಯೋಗ ಇಲ್ಲ ಅಂತ ಆಕ್ರೋಶವನ್ನು ಸಹ ಹೊರಹಾಕಿರುವಂತದ್ದು. ಪೃಥ್ವಿ, ಓಕೆ, ನೋಡೋಣ ಅಟ್ಲೀಸ್ಟ್ ಈಗಲಾದರೂ ಈ ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಆ ವ್ಯವಸ್ಥೆಯನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾರ ಅಂತ. ಧನ್ಯವಾದ ದತ್ತಾತ್ರೇಯ ನಿಮ್ಮೆಲ್ಲ ಮಾಹಿತಿಗಾಗಿ. ಎಣ್ಣೆ